ಹೀರೋಯಿನ್ ಒಂದು ಕನ್ಸು ಕಾಣ್ತಾರೆ, ಇನ್ನು ಇಂಥ ಒಬ್ಬ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು, ಇಂಥ ಒಬ್ಬ ನಟರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ನಿಮಗೆ ಆ ಥರದ್ದು ಏನಾದರೂ ಕನಸಿದೆಯಾ? ಅಫ್ಕೋರ್ಸ್ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ. ಸೊ ಕನ್ನಡದಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಮಾಡಬೇಕು ಅಂತ ಆಸೆ ಇದೆ. ಅಂದರೆ ಪರ್ಟಿಕ್ಯುಲರ್ ಇಂಥವ್ರ ಜೊತೆ ಮಾಡಲೇಬೇಕು ಅನ್ನೋದು ಆ ಥರದ್ದು ಏನಾದರೂ? ದರ್ಶನ್ ಸರ್ ಜೊತೆ ಮಾಡಬೇಕಂತ ತುಂಬ ಆಸೆ ಇದೆ. ಸೂಪರ್. ಆ್ಯಂಡ್ ಎಲ್ಲರ ಜೊತೆಗೂ ಮಾಡ್ಬೇಕಂತ ಆಸೆ ಇದೆ. ಮೋರ್ ಓವರ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ. ಇವಾಗ ಕರೆಂಟ್ಲಿ ಇನ್ನೊಂದು ಮೂವಿ ಶೂಟ್ ನಡೀತಾ ಇದೆ, ಅದರಲ್ಲೂ ಕೂಡ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ತುಂಬ ಕಲಿಯಕ್ಕೆ ಸಿಕ್ಕಿದ್ರೆ ಇಟ್ ಈಸ್ ವೆರಿ ಹೇಳ್ಬೋದು ಅದು? ಇಲ್ಲ, ಸೂನ್ ಐ ವಿಲ್ ರಿವೀಲ್. ಅಂದರೆ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ ಎಲ್ರಿಗೂ ಡೌಟ್ ಇದೆ. ಸೊ ಮತ್ತೆ ಈ ಓವರಾಲ್ ಈ ಸಿನಿಮಾನ ಯಾವ ಥರ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಯಾರು ನೋಡ್ಬೋದು? ಅದೇ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ನೋಡ್ಬೋದು ಖಂಡಿತವಾಗ್ಲೂ. ಬಟ್ ಡೆಫಿನೆಟ್ಲಿ ಪೇರೆಂಟ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಂಗೆ ಗೊತ್ತಿಲ್ಲ, ನನ್ನ ಥರ ಮೈಂಡ್ಸೆಟ್ ಇರೋವ್ರಿಗೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಎಂತ ಹೇಳ್ತಾರೆ, ಪಕ್ಕ ಎಂಡ್ ಟು ಎಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ಒಂದು ಫ್ಯಾಮಿಲಿ ಬಾಂಡಿಂಗ್ಸ್ ಯಾವ ಥರ ಇರುತ್ತೆ, ಒಂದು ಫ್ಯಾಮಿಲಿಲಿ ಒಬ್ರಿಗೆ ಕಷ್ಟ ಬಂದಾಗ ಅದು ಯಾವ ಥರ ಫೇಸ್ ಮಾಡ್ತಾರೆ ಅನ್ನೋದೇ ನಮ್ಮ ಸ್ಕ್ರಿಪ್ಟ್. ಅದ್ರ ಜೊತೆಗೆ ಸ್ವಲ್ಪ ಡಿವೋಷನಲ್ ಟಚ್ ಕೂಡ ಇದೆ. ಹಾಗಾಗಿ ಎಲ್ಲರೂ ಮಕ್ಕಳು ಸಮೇತ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಆರಾಮಾಗಿ ನೋಡ್ಬೋದು, ಯಾವುದೇ ಹೆಸಿಟೇಷನ್ ಇಲ್ದಂಗೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಮ್ಯೂಸಿಕ್ ರಾಜೇಶ್ ಸರ್ ಅವರು ತುಂಬ ಚೆನ್ನಾಗಿರೋವಂಥ ಮ್ಯೂಸಿಕ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೌಟುಂಬಿಕ ಮ್ಯೂಸಿಕಲ್ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಂಗೀತ ಇರೋವಂಥ ಮೂವಿ. ಹಾಗಾಗಿ ಎಲ್ಲರೂ ನೋಡಿ. ಫೈನಲ್ ಆಗಿ ಮೇಡಮ್, ಆ್ಯಕ್ಚುಲಿ ನೀವು ಹೇಳಿದ್ರಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂತ. ಅವ್ರು ನನ್ನ ಫೇವ್ರೇಟ್ ಆ್ಯಕ್ಟರ್, ಆ್ಯಕ್ಚುಲಿ ನನ್ನ ಫ್ಯಾನ್ ಆ್ಯಕ್ಚುಲಿ. ಹೌದಾ? ಥ್ಯಾಂಕ್ ಯು ಸರ್. ಬಟ್ ನೀವೇನು ಜಸ್ಟ್ ಇಷ್ಟನಾ ಅಥವಾ ಅವ್ರಿಗೆ ಅಂದರೆ? ಇಲ್ಲ, ನಾನು ಕೂಡ ಫ್ಯಾನ್ ಅವ್ರದ್ದು. ನಾನು ಇಂಡಸ್ಟ್ರಿಗೆ ಬಂದಿರೋದೇ ಸರ್ ಇನ್ಸ್ಪಿರೇಷನ್ ಇಂದ. ಸೊ ನಾನು ಚಿಕ್ಕ ಇರಬೇಕಾದ್ರೆ ಅವ್ರದ್ದು ಮೂವೀಸ್ ತುಂಬ ನೋಡ್ತಾ ಇದ್ದೆ. ಹಾಗಾಗಿ ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ಕೊಂಡು ಬಂದೆ. ಬಟ್ ಸೊ ಈ ಸಿಚುವೇಶನ್ ಇದ್ದಾರೆ, ಸೊ ಹೇಗೆ ಅನ್ಸುತ್ತೆ ನಿಮ್ಮ ಫ್ಯೂ ವರ್ಡ್ಸ್ ಆಸ್ ಎ ಫ್ಯಾನ್ ಆಗಿ? ಗೊತ್ತಿಲ್ಲ ಸರ್, ದೇವ್ರೇ ಡಿಸಿಷನ್ ತಗೋಬೇಕು, ದೇವ್ರೇ ಕಾಪಾಡಬೇಕು. ಎಲ್ರಿಗೂ ಹಾಯ್ ಸರ್, ಆದಷ್ಟು ಬೇಗ ಒಳ್ಳೇದಾಗಲಿ, ಹೊರಗೆ ಬರಲಿ. ಆ್ಯಂಡ್ ಮತ್ತೆ ನಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡಲಿ ಅಂತ ಕೇಳ್ಕೊತೀನಿ. ಇದರಲ್ಲಿ ನಂದು ಸ್ವಾರ್ಥ ಇದೆ, ಆದಷ್ಟು ಬೇಗ ನೀವು ಅವ್ರ ಜೊತೆ ಸಿನಿಮಾ ಮಾಡೋ ಥರ ಆಗಲಿ. ಯಾಕೆಂದ್ರೆ ಅವ್ರು ಅಟ್ಲೀಸ್ಟ್ ಆ ಥರ ಆದರೆ ಅವ್ರು ಹೊರಗಡೆ ಬರ್ತಾರೆ ಅಂತ. ಸೊ ನನಗೂ ಒಳ್ಳೇದಾಗುತ್ತೆ, ಯಾಕೆ ನಾವು ಆಸ್ ಅ ಫ್ಯಾನ್ ಆಗಿ. ಸೊ ಒಳ್ಳೇದಾಗಲಿ ಮೇಡಮ್. ಒಳ್ಳೇದಾಗಲಿ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು ಕಾರೇಳಿ. ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅಂದರೆ ಹೆಸರೇ ಹೇಳುತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ. ಯಾಕೆಂದರೆ ಆ ಹೆಸರು ಟೈಟಲ್ ನೋಡಿದ್ರೆ ಅನಿಸುತ್ತೆ ಶ್ರೀಮತಿಯವರು ಮತ್ತು ಮನೆ ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಎಲ್ಲರೂ ನೋಡುವಂಥ ಸಿನಿಮಾ ಅಂತ ಆ ಹೆಸರು ಹೇಳ್ತಾರೆ. ಸೊ ಅದೇ ಥರ ಹೋಮ್ಲಿ ಲುಕ್ಕಲ್ಲಿ ಶ್ರೀಮತಿ ಸಿಂಧೂರದ ಹೀರೋಯಿನ್ ಸೊ ನಮ್ಮ ಮುಂದೆ ಇದ್ದಾರೆ ಪ್ರಿಯಾ ಹೆಗ್ಡೆ ಅವರು. ಮೇಡಮ್ ನಮಸ್ತೆ. ಆ್ಯಕ್ಚುಲಿ ಹೆಸರಿಗೆ ತಕ್ಕನಾಗಿ ಕಾಸ್ಟ್ಯೂಮ್ ಸಮೇತ ಬಂದಿದೆ. ಥ್ಯಾಂಕ್ ಯು. ಹೇಗಿದೆ ನಿಮ್ಮ ಈ ಸಿನಿಮಾದಲ್ಲಿ, ಯಾವ ರೀತಿ ಇದೆ ನಿಮ್ಮ ಕ್ಯಾರೆಕ್ಟರ್? ನೀವೇ ಹೇಳಿದ್ರಲ್ಲ ಹೆಸರಿಗೆ ತಕ್ಕಂತೆ ಇದೆ ಅಂತ. ಖಂಡಿತವಾಗ್ಲೂ ಒಂದು ಫ್ಯಾಮಿಲಿ ನೋಡುವಂಥ ಒಂದು ಹೋಮ್ಲಿ ಕ್ಯಾರೆಕ್ಟರ್. ಮದುವೆಗಿಂತ ಮುಂಚೆ ಒಂದು ಇನ್ನೋಸೆಂಟ್ ಹುಡುಗಿ ಮದುವೆ ಆದಮೇಲೆ ಅವಳ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಅವಳದನ್ನು ಹೆಂಗೆ ಫೇಸ್ ಮಾಡ್ತಾಳೆ, ಒಂದು ಫ್ಯಾಮಿಲಿಗೆ ಯಾವ ಥರ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್. ಓಕೆ. ಸೊ ಚೆನ್ನಾಗಿದೆ, ಎಕ್ಸೈಟೆಡ್. ನೀವು ಒಂದು 4-5 ಸಿನಿಮಾ ಮಾಡಿದಿರಿ. ಸೊ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಹೇಗೆ ಅನ್ಸುತ್ತೆ ಕ್ಯಾರೆಕ್ಟರ್? ವಿಶೇಷ ಅನ್ಸುತ್ತೆ ಅಥವಾ ಮುಂಚೆ ಇದೇ ಥರ ರೋಲ್ಸ್ ಮಾಡಿದ್ರೆ? ಇಲ್ಲ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಇದು ಇನ್ ಅ ವೇ ನನಗೆ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ತುಂಬ ಇಷ್ಟ. ಬಿಕಾಸ್ ಇವಾಗ ನಮ್ಮೆಲ್ಲರಿಗೂ ಗೊತ್ತು ಕಮರ್ಷಿಯಲ್ ಮೂವೀಸಲ್ಲಿ ಹೀರೋಯಿನ್ಸ್ಗೆ ಯಾವ ಥರ ರೋಲ್ಸ್ ಇರುತ್ತೆ ಅಂತ. ಸ್ವಲ್ಪ ಸೀನ್ಸ್, ಸಾಂಗ್ಸ್ ಅಲ್ಲಿ ಕಟ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಅರ್ಥಪೂರ್ಣವಾದಂಥ ಕ್ಯಾರೆಕ್ಟರ್. ಸೊ ನಾನು ಈ ಥರ ಸಿನಿಮಾ ನೋಡ್ಕೊಂಡು ಬೆಳೆದಿರುವಂಥವಳು. ಹಾಗಾಗಿ ಅಂದ್ರೆ ನೀವು ನೋಡಿದಂಥ ಸಿನಿಮಾ ನೀವು ಮಾಡಿದ್ದೀರಾ? ಸೊ ದಟ್ ಈಸ್ ಒಂಥರ ಡ್ರೀಮ್ ಕಮ್ ಟ್ರೂ ಥರ. ಆ್ಯಂಡ್ ಈ ಟೀಮಲ್ಲಿ ವರ್ಕ್ ಮಾಡಿರೋದು ತುಂಬಾ ಖುಷಿಗಿದೆ. ತುಂಬ ಸೀನಿಯರ್ ಟೆಕ್ನಿಷಿಯನ್ಸ್, ಅನಂತರಾಜು ಸರ್ ಆಗಿರ್ಬೋದು, PK ದಾಸ್ ಸರ್ ಆಗಿರ್ಬೋದು. ಸೊ ತುಂಬ ಕಲಿಯೋದಕ್ಕೆ ಸಿಕ್ತು. ಐ ವಾಸ್ ಅ ಸ್ಟೂಡೆಂಟ್ ದೇರ್. ಸೊ ಹಾಗಾಗಿ ಖುಷಿ ಇದೆ. ಆ್ಯಂಡ್ ನಾನಂತೂ 100% ಎಫರ್ಟ್ ಹಾಕಿ ಕೊಟ್ಟಿದ್ದೀನಿ ಮೂವಿಗೆ. ಆ್ಯಂಡ್ ಲೈಕ್ ಐ ಸೆಡ್, ಐ ಆಮ್ ಸೋ ಎಕ್ಸೈಟೆಡ್. ಬಿಕಾಸ್ ನಾನು ಈ ಥರ ಪಾತ್ರ ಎಲ್ರಿಗೂ ಸಿಗಲ್ಲ ಈ ಅಪಾರ್ಚುನಿಟಿ. ನಂಗೆ ಗೊತ್ತಿಲ್ಲ ಈಗ ಜನ್ರೇಷನ್ ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಓವರ್ ಆಲ್ ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಸೊ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಮಾತಾಡೋದಾದ್ರೆ? ಹೌದು,
ಅವ್ರು ಆಲ್ರೆಡಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಯಾಕೆಂದರೆ ವಿಜಯ ರಾಘವೇಂದ್ರ ಸರ್ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಚಿಕ್ಕ ಹುಡುಗನಿಂದ ಸಿನಿಮಾಗಳು ಮಾಡಿದ್ದಾರೆ, ಬಣ್ಣ ಹಚ್ಕೊಂಡು ಬಂದಂಥವ್ರು. ಸೊ ಅವ್ರ ಜೊತೆ ಮಾಡುವಾಗ ನಿಮಗೆ ಒಂಥರ ಫಿಯರ್ ಅಂತ ಅನ್ನಿಸ್ತಾ ಅಥವಾ ಹೇಗಿದ್ರು? ಅಲ್ಲ, ಫಸ್ಟ್ ನಾನು ಸಿನಿಮಾಗೆ ಸೆಲೆಕ್ಟ್ ಆದಾಗ ನಂಗೊಂದು ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಿಕಾಸ್ ಅವರಷ್ಟು ಸಿನಿಮಾ ಮಾಡಿದ್ದಾರೆ, ಯಾವ ಥರ ಇರುತ್ತೇನೋ. ಆ್ಯಂಡ್ ಇದರಲ್ಲಿ ಬೇರೆ ಮೂವಿ ಥರ ಒಂದೆರಡು ಸೀನ್ ಇರೋವಂಥ ಸ್ಕ್ರಿಪ್ಟ್ ಅಲ್ಲ, ಥ್ರೂ ಔಟ್ ಈ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಈ ಮೂವಿಗೆ. ಹಾಗಾಗಿ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಅದನ್ನೆಲ್ಲ ಅವ್ರು ತಲೆ ಕೆಳಗೆ ಮಾಡಿಬಿಟ್ರು, ಬಿಕಾಸ್ ಈಸ್ ಸಚ್ ಅ ಹಂಬಲ್ ಪರ್ಸನ್. ಆ್ಯಂಡ್ ಅವರ ಅಂದರೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಯಾರೋ ದೊಡ್ಡ ಪರ್ಸನ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಅನಿಸೇ ಇಲ್ಲ. ಅಂದರೆ ಅವರು ಸಿಂಪಲ್ ಆಗಿ ಪ್ರತಿಯೊಬ್ಬರ ಹತ್ರನೂ ಅವ್ರವ್ರ ಥರ, ಇವಾಗ ನನ್ನ ಜೊತೆ ನನ್ನ ಥರನೇ ಅವರು ಬಿಹೇವ್ ಮಾಡ್ತಾರೆ. ಸೊ ಡೈರೆಕ್ಟರ್ ಜೊತೆ ಅವ್ರ ಥರ ಬಿಹೇವ್ ಮಾಡ್ತಾರೆ. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್. ತುಂಬ ಕಂಫರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರಿಂದನೂ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ನೆಕ್ಸ್ಟು ಈಗ ಯಾವುದೇ